ಮಕ್ಕಳು ಸ್ಕೂಲಿಗೆ ಹೋಗಿದ ತಕ್ಷಣ ABCD ಬರೆದ್ಬಿಡಬೇಕು, ಪೆನ್ಸಿಲ್ ಇಟ್ಕೊಂಡು ಫಾಸ್ಟಾಗಿ ಬರಿಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ಪೇರೆಂಟ್ಸ್ಗೆ ಇರುತ್ತೆ. ಮಕ್ಕಳ ಬರವಣಿಗೆ ಮತ್ತು ಮಕ್ಕಳು ಪೆನ್ಸಿಲ್ ಹಿಡಿಯೋದಕ್ಕೆ ಏನು ಮಾಡಬೇಕು, ಯಾವ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಫೈನ್ ಮೋಟರ್ ಡೆವಲಪ್ಮೆಂಟ್ ಅನ್ನೋದು ಮಕ್ಕಳಲ್ಲಿ ನಾವು ಡೆವಲಪ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಮಕ್ಕಳ ಬೆರಳಿಗೆ ನಾವು ಅಷ್ಟು ಸ್ಟಿಮ್ಯುಲೇಟ್ ಕೊಟ್ಟರೆ ಮಕ್ಕಳ ಫೈನ್ ಮೋಟರ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಈ ಫೈನ್ ಮೋಟರ್ ಡೆವಲಪ್ಮೆಂಟ್ ನಾವು ಮಕ್ಕಳಿಗೆ 6 ತಿಂಗಳಿಂದ ಶುರು ಮಾಡಬಹುದು. ನಾವು ಈ ರೀತಿ ಫೈನ್ ಮೋಟರ್ ಡೆವಲಪ್ಮೆಂಟ್ ಮಾಡಿಲ್ಲ ಅಂತಂದರೆ ಮಕ್ಕಳಿಗೆ ಮುಂದಕ್ಕೆ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳಿಗೆ ಫೈನ್ ಮೋಟರ್ ಆ್ಯಕ್ಟಿವಿಟೀಸ್ನ ಡೆವಲಪ್ ಮಾಡೋದ್ರಿಂದ ಮಕ್ಕಳಿಗೆ ಊಟ ಮಾಡೋದಕ್ಕೆ, ಬರೆಯೋದಕ್ಕೆ ಮತ್ತು ಡೈಲಿ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳು ಇನ್ವಾಲ್ವ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಈ ಆ್ಯಕ್ಟಿವಿಟೀಸ್ನ ನೀವು ಮಕ್ಕಳಿಗೆ ಮಾಡಿಸಲೇಬೇಕು. ಫೈನ್ ಮೋಟರ್ ಆ್ಯಕ್ಟಿವಿಟಿ ಮಾಡಿಸ್ಬೇಕು ಅಂತಂದರೆ ಕಾಸ್ಟ್ಲಿ ಟಾಯ್ಸ್ ಇರಬೇಕಾ? ಖಂಡಿತವಾಗ್ಲೂ ಡೀಟೇಲ್ ವೀಡಿಯೋಸ್ಗೆ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಒಂದ್ಸಲ ಚೆಕ್ ಮಾಡಿ.